ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಲ್ಯ ಪರ್ವ ಭಾರತೀಯ ಮಹಾಕಾವ್ಯ ಮಹಾಭಾರತದ 18 ಪರ್ವಗಳಲ್ಲಿ 9ನೆಯದು. ಶಲ್ಯ ಪರ್ವವು 4 ಉಪಕಥೆಗಳು ಮತ್ತು 24 ಅಧ್ಯಾಯಗಳನ್ನು ಹೊಂದಿದೆ. ಶಲ್ಯ ಪರ್ವವು ಕುರುಕ್ಷೇತ್ರ ಯುದ್ಧದ 18ನೆಯ ದಿನ ಕೌರವ ಮೈತ್ರಿಕೂಟದ 4ನೇ ಮಹಾದಂಡ ನಾಯಕನಾಗಿ ಶಲ್ಯನ ಉಪಸ್ಥಿತಿಯನ್ನು ವಿವರಿಸುತ್ತೆ. ಶಲ್ಯ ಮದ್ರ ದೇಶದ ರಾಜ, ನಕುಲ ಸಹದೇವರ ತಾಯಿಯಾದ ಮಾದ್ರಿಯ ಅಣ್ಣ. ಈತ ಋತಾನು ರಾಜನ ಮಗ, ಮಹಾಭಾರತದ ಮತ್ತೊಂದು ಪ್ರಮುಖ ಪಾತ್ರಧಾರಿ. ಕುಂತಿಯ ಸ್ವಯಂವರದಲ್ಲಿ ಸೋತು ಪಾಂಡುವಿಗೆ ಕುಂತಿಯನ್ನು ಬಿಟ್ಟುಕೊಟ್ಟ. ಶಲ್ಯನು ಗದಾಯುದ್ಧದಲ್ಲಿ ದೃಢ ಎದುರಾಳಿಯಾಗಿದ್ದವನು. ಈತ ಯುದ್ಧ ವಿದ್ಯೆಯಲ್ಲಿ ನಿಪುಣ. ಮಲ್ಲಯುದ್ಧದಲ್ಲಿ ಈತನಿಗೆ ಸರಿಸಾಟಿ ಎಂದರೆ ಭೀಮ ಒಬ್ಬನೇ. ಈತ ದ್ರೌಪದಿಯ ಸ್ವಯಂವರದ ಕಾಲದಲ್ಲಿ ಅರ್ಜುನ ಮತ್ಸ್ಯಯಂತ್ರ ಭೇದಿಸಿದಾಗ ದುರ್ಯೋಧನಾದಿಗಳೊಡನೆ ಸೇರಿ ಪಾಂಡವರ ಮೇಲೆ ಕಲಹಕ್ಕಿಳಿದ. ಕೊನೆಗೆ ಭೀಮನಿಂದ ಪರಾಜಿತನಾದ. ಇಂತಹ ಮಹಾಪರಾಕ್ರಮಿ ಶಲ್ಯ ಕೊನೆಗೆ ತನ್ನ ಸಾವು ಕಣ್ಣೆದುರೇ ಇದ್ದರೂ ಕೊಟ್ಟ ಮಾತಿಗೆ ತಪ್ಪದೆ ಮಾತಿಗೆ ಸಿಲುಕಿ ದಾರುಣ ಅಂತ್ಯ ಕಂಡ. ಅಷ್ಟಕ್ಕೂ ಶಲ್ಯನನ್ನ ಅಷ್ಟು ಭೀಕರವಾಗಿ ಕೊಂದಿದ್ದೇಕೆ? ಕೃಷ್ಣ ಯುಧಿಷ್ಠಿರನಿಗೆ ಶಲ್ಯನ ಮರ್ಮಾಂಗವನ್ನೇ ಸೀಳು ಎಂದು ಉಪಾಯ ತಿಳಿಸಿದ್ದೇಕೆ? ಶಲ್ಯ ನಿಜಕ್ಕೂ ಮಹಾಪರಾಕ್ರಮಿಯ ಅನ್ನೋ ನಾನಾ ವಿಚಾರಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಒಂದು ದಿನ ಶಲ್ಯ ತನ್ನ ಸೈನ್ಯದೊಂದಿಗೆ ಹಸ್ತಿನಾಪುರಕ್ಕೆ ಹೋಗುವಾಗ ಪಾಂಡುರಾಜನನ್ನ ನೋಡಿ ಅವನನ್ನ ಮಾತನಾಡಿಸ್ತಾನೆ. ಶಲ್ಯನ ಸಾಮಾನ್ಯ ಮಾತುಗಳಿಂದ ಪ್ರೇರಣೆಗೊಂಡ ಪಾಂಡುರಾಜ ಶಲ್ಯನೊಡನೆ ಸ್ನೇಹ ಬೆಳೆಸಿ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಭೀಷ್ಮನಿಗೆ ಶಲ್ಯ ಮತ್ತು ಅವನ ಸುಂದರ ಸಹೋದರಿಯಾದ ಮಾದ್ರಿಯ ಬಗ್ಗೆ ಗೊತ್ತಿದ್ದ ಕಾರಣ ಪಾಂಡುವಿನ ಜೊತೆ ಮದುವೆ ಮಾಡಿಸಲು ನಿರ್ಧರಿಸಿ ಶಲ್ಯನ ಜೊತೆ ಮಾತನಾಡ್ತಾನೆ. ಶಲ್ಯನು ಇದಕ್ಕೆ ಒಪ್ಪಿದ ಕಾರಣ ಚಿನ್ನ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟು ಕಳುಹಿಸುತ್ತಾನೆ. ಹೀಗೆ ವರ್ಷಗಳು ಕಳೆದಂತೆ ಮಾದ್ರಿಯು ತನ್ನ ಪತಿಯ ಸಾವಿಗೆ ತಾನೇ ಕಾರಣವೆಂಬ ನೋವಿನಿಂದ ಸಹಗಮನ ಮಾಡಿಕೊಳ್ತಾಳೆ. ಆಗ ಶಲ್ಯರಾಜ ನಕುಲ ಮತ್ತು ಸಹದೇವರನ್ನ ಕರೆದು ಉತ್ತರಾಧಿಕಾರಿಯಾಗುವಂತೆ ಆಶಿಸ್ತಾನೆ. ನಕುಲ ಮತ್ತು ಸಹದೇವರ 18ನೇ ಜನ್ಮದಿನದಂದು ಶಲ್ಯರಾಜ ನಕುಲ ಮತ್ತು ಸಹದೇವರು ಹಸ್ತಿನಾಪುರಕ್ಕೆ ಸಿಂಹಾಸನಕ್ಕೆ ಕಾಯುವ ಬದಲಿಗೆ ಶಲ್ಯರಾಜ ಹೇಳ್ತಾನೆ, ನಕುಲ ಮತ್ತು ಸಹದೇವರೇ ಹಸ್ತಿನಾಪುರದ ಸಿಂಹಾಸನಕ್ಕೆ ಕಾಯುವ ಬದಲಿಗೆ ಮದ್ರದ ರಾಜರಾಗುತ್ತಾರೆ ಎಂದು ಹೇಳ್ತಾರೆ. ಶಲ್ಯರಾಜನಿಗೆ ಸ್ವಂತ ಮಕ್ಕಳಿದ್ದರೂ ಕೂಡ ನಕುಲ ಮತ್ತು ಸಹದೇವರು ದೇವತೆಯರ ಮಕ್ಕಳೆಂದು ತನ್ನ ರಾಜ್ಯದ ಉತ್ತರಾಧಿಕಾರಿಯಾಗಿಸಲು ಇಷ್ಟಪಡ್ತಾನೆ. ನಕುಲ ಮತ್ತು ಸಹದೇವರು ನಾವು ರಾಜ್ಯಾಡಳಿತವನ್ನು ಸ್ವೀಕರಿಸಿದರೂ ಕೂಡ ಪಾಂಡವರ ಜೊತೆ ಇದ್ದುಕೊಂಡು ರಾಜ್ಯಾಡಳಿತ ಮಾಡಲು ಅನುಮತಿ ಇದ್ದರೆ ಮಾತ್ರ ಉತ್ತರಾಧಿಕಾರಿಯಾಗ್ತೇವೆ ಎಂದು ಹೇಳ್ತಾರೆ. ಶಲ್ಯರಾಜ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ನೆರವಾಗಲು ತನ್ನ ಸೈನ್ಯವನ್ನು ಕರೆದುಕೊಂಡು ಬರ್ತಿರ್ತಾನೆ. ಈ ವೇಳೆ ಸಂಚರಿಸುವಾಗ ಸೈನ್ಯವು ಹಸಿವು ಮತ್ತು ದಣಿವಿಗೆ ಒಳಗಾಗತ್ತೆ. ಇದನ್ನು ತಿಳಿದ ದುರ್ಯೋಧನನು ಶಲ್ಯನ ಸೈನ್ಯವನ್ನ ತನ್ನ ಕಡೆಗೆ ಪಡೆಯಲು ಕಪಟದಿಂದ ತಾನು ಆಹಾರ ಮತ್ತು ವಿರಾಮದ ನೆರವಿಗೆ ಬರುತ್ತಿದ್ದೇನೆ ಎಂದು ತಿಳಿಯಗೊಡದೆ ಕುತಂತ್ರದಿಂದ ಧರ್ಮರಾಯನು ಆಹಾರ ಮತ್ತು ವಿರಾಮಕ್ಕೆ ನೆರವನ್ನು ಒದಗಿಸುತ್ತಿದ್ದಾನೆ ಎಂಬಂತೆ ವರ್ತಿಸ್ತಾನೆ. ಕೊನೆಗೆ ತನ್ನ ಅಧಿಕಾರಿಯಿಂದ ಇಂತಹ ಉಪಕಾರ ಮಾಡಿದವರಿಗೆ ನಿನ್ನ ಉಡುಗೊರೆ ಏನು ಎಂದು ಕೇಳಿಸ್ತಾನೆ. ಅದಕ್ಕೆ ಶಲ್ಯರಾಜ ಹೇಳ್ತಾನೆ, ಈ ರೀತಿಯ ಉಪಚಾರ ಮಾಡುವ ಭಾವನೆ ಇರುವುದು ಯುಧಿಷ್ಠಿರನಿಗೆ ಮಾತ್ರ. ಅವನೇ ಈ ಎಲ್ಲ ಉಪಚಾರ ಮಾಡಿರುವುದು ಎಂದು ಭಾವಿಸಿ ಇಂತಹ ಆತಿಥ್ಯಕ್ಕೆ ಕಾರಣರಾದ ಧರ್ಮಾತ್ಮರು ಯಾರೇ ಆದರೂ ಅವರಿಗೆ ಯುದ್ಧದಲ್ಲಿ ನೆರವಾಗ್ತೇನೆ ಎಂದು ಮಾತು ಕೊಡ್ತಾನೆ. ನಂತರ ದುರ್ಯೋಧನ ಶಲ್ಯನ ಮುಂದೆ ಬಂದು ತಾನೇ ಈ ಆತಿಥ್ಯಕ್ಕೆ ಕಾರಣ ಎಂದು ಹೇಳ್ತಾನೆ. ಮನನೊಂದ ಶಲ್ಯ ಬೇರೆ ದಾರಿ ಇಲ್ಲದೆ ಕೌರವರ ಕಡೆ ಯುದ್ಧ ಮಾಡಬೇಕಾಗತ್ತೆ. ಈ ವಿಷಯವನ್ನ ತಿಳಿದ ನಕುಲ ಮತ್ತು ಸಹದೇವರು ಶಲ್ಯ ರಾಜನನ್ನ ನಿಂದಿಸಲು ಮುಂದಾದಾಗ ಯುಧಿಷ್ಠಿರ ಸಮಾಧಾನಪಡಿಸಿ ಶಲ್ಯ ರಾಜನಿಗೆ ನೀನು ನಿಷ್ಠೆಯಿಂದ ಕೌರವರ ಕಡೆ ಯುದ್ಧ ಮಾಡು ಎಂದು ಹೇಳ್ತಾನೆ. ಯುದ್ಧದಲ್ಲಿ ಅರೆ ಮನಸ್ಸಿನಿಂದ ಭಾಗವಹಿಸಿದರೂ ಕೂಡ ಶಲ್ಯ ಉತ್ತರ ಕುಮಾರನು ಸೇರಿದಂತೆ ಹಲವಾರು ವೀರರನ್ನ ಕೊಲ್ತಾನೆ. ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವನ್ನ ಶಲ್ಯ ಎದುರಿಸುವ ಪ್ರಸಂಗದಲ್ಲಿ ಅವನ ಮೇಲೆ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ. ಅಭಿಮನ್ಯು ಅದನ್ನ ತಡೆದು ಶಲ್ಯನ ಕಡೆಗೆ ಎಸೆದಾಗ ಶಲ್ಯನ ಸಾರಥಿ ಸತ್ತು ಹೋಗ್ತಾನೆ. ಭೀಮನಿಂದ ಶಲ್ಯ ಪರಾಜಿತನಾದರೂ ಪುನಃ ಕೆಲವೇ ಕ್ಷಣದಲ್ಲಿ ಎಚ್ಚೆತ್ತು ಪಾಂಡವರಲ್ಲಿದ್ದ 25 ಚೇದಿ ವೀರರನ್ನ ಸಂಹರಿಸಿದ. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ ಕೌರವರ ಕಡೆ ಕ್ರಮವಾಗಿ ಭೀಷ್ಮ ದ್ರೋಣರು ಸೈನ್ಯದ ಮುಖಂಡತ್ವವನ್ನು ವಹಿಸಿದ ಅನಂತರ ಕರ್ಣನ ಸರದಿ ಬಂತು. ಆ ಸಮಯದಲ್ಲಿ ಕರ್ಣನಿಗೆ ಕುಶಲಿಯಾದ ಸಾರಥಿಯೊಬ್ಬನ ಅವಶ್ಯಕತೆ ಇತ್ತು. ಕೊನೆಗೆ ಕೌರವ ಶಲ್ಯನನ್ನ ಸಂಧಿಸಿ ಕರ್ಣನಿಗೆ ಸಾರಥಿಯಾಗು ಎಂದು ಪ್ರಾರ್ಥಿಸಿದ.
ಕರ್ಣನು ಸೂತಪುತ್ರನೆಂದು ಆತನಿಗೆ ಸಾರಥಿಯಾಗನೆಂದು ಮೊದಲು ತಿರಸ್ಕರಿಸಿದರೂ ಕೂಡ ಆನಂತರ ಶಲ್ಯ ಸಾರಥ್ಯ ವಹಿಸಲು ಸಮ್ಮತಿಸಿದ. ಘಟೋತ್ಕಚನ ವಿರುದ್ಧ ಯುದ್ಧ ಮಾಡುವಾಗ ಕರ್ಣ ಘಟೋತ್ಕಚನನ್ನ ಸೋಲಿಸಲು ವಾಸವಿ ಶಕ್ತಿ ಅಸ್ತ್ರವನ್ನು ಬಳಸಲು ಮುಂದಾದಾಗ ಶಲ್ಯನು ಕರ್ಣನಿಗೆ, ಬೇಡ ಕರ್ಣ, ವಾಸವಿ ಶಕ್ತಿ ಅಸ್ತ್ರವನ್ನ ಅರ್ಜುನನ ಮೇಲೆ ಪ್ರಯೋಗಿಸಲು ಉಳಿಸಿಕೋ ಎಂದು ಹೇಳಿದರೂ ಕೂಡ ಬ್ರಹ್ಮಾಸ್ತ್ರವನ್ನ ಬಳಸಿ ಘಟೋತ್ಕಚನನ್ನ ಕೊಲ್ಲುತ್ತಾನೆ. ತನ್ನ ಮಾತಿನಂತೆ ನಡೆದುಕೊಳ್ಳದಿದ್ದಾಗ ಕರ್ಣನ ಸಾರಥ್ಯವನ್ನ ತ್ಯಜಿಸಿದ. ಅರ್ಜುನನ ವಿರುದ್ಧ ಯುದ್ಧ ಮಾಡುವಾಗ ನಾಗಾಸ್ತ್ರವನ್ನ ಪ್ರಯೋಗಿಸಲು ಮುಂದಾಗ್ತಾನೆ. ಆಗ ಶಲ್ಯರಾಜ, ಕರ್ಣ, ಅಸ್ತ್ರವನ್ನ ಅರ್ಜುನನ ಎದೆಗೆ ಗುರಿ ಮಾಡಿಬಿಡು ಎಂದಾಗ, ಇಲ್ಲ, ಅವನ ತಲೆ ಕತ್ತರಿಸಿ ಅದನ್ನ ನನ್ನ ಗೆಳೆಯನಿಗೆ ಕೊಟ್ಟು ಅವನ ಸಂತೋಷವನ್ನ ನೋಡಬೇಕು ಎನ್ನುತ್ತಾನೆ ಕರ್ಣ. ಆದರೆ ಶಲ್ಯ, ಬೇಡ ಕರ್ಣ, ನಿನ್ನ ಗೆಳೆಯನ ಸಂತೋಷದ ಸಲುವಾಗಿ ಯುದ್ಧವನ್ನ ಮಾಡಬೇಡ, ಬದಲಿಗೆ ಯುದ್ಧವನ್ನ ಗೆಲ್ಲುವ ಸಲುವಾಗಿ ಮಾಡು ಎಂದು ಹೇಳಿದರೂ ಕೂಡ ಕೇಳದೆ ಕೋಪದಿಂದ ಶಲ್ಯನಿಗೆ, ನೀನು ಸಾರಥಿಯ ಕೆಲಸ ಮಾಡು, ಮಂತ್ರಿಯ ಕೆಲಸವನ್ನಲ್ಲ ಎಂದು ಹೇಳಿ ನಾಗಾಸ್ತ್ರವನ್ನ ಅರ್ಜುನನ ತಲೆಗೆ ಗುರಿ ಮಾಡಿ ಪ್ರಯೋಗಿಸ್ತಾನೆ. ಆಗ ಕೃಷ್ಣ ತನ್ನ ಕಾಲಿನಿಂದ ರಥವನ್ನ ತುಳಿದು ಭೂಮಿಯ ಒಳಗೆ ಹೋಗುವಂತೆ ಮಾಡಿದಾಗ ನಾಗಾಸ್ತ್ರ ಅರ್ಜುನನ ಕಿರೀಟಕ್ಕೆ ಸೋಕಿ ವಿಫಲವಾಗತ್ತೆ. ಕರ್ಣನು ಯುದ್ಧವನ್ನ ಮುಂದುವರಿಸುತ್ತಾ ತನ್ನ ಸಾರಥಿಯಾದ ಶಲ್ಯನಿಗೆ ರಕ್ತದಿಂದ ತೊಯ್ದು ಕೆಸರುಗೊಂಡ ಯುದ್ಧ ಭೂಮಿಯ ಮುಖಾಂತರ ನಡೆಸಲು ಹೇಳ್ತಾನೆ. ಶಲ್ಯನು, ಬೇಡ ಕರ್ಣ, ನಾವು ಬೇರೆ ಮಾರ್ಗದಿಂದ ಹೋಗೋಣ, ಏಕೆಂದರೆ ಆ ಜಾಗದಲ್ಲಿ ರಕ್ತ ತುಂಬಿ ಭೂಮಿ ಕೆಸರಾಗಿದೆ, ನಾವು ಅಲ್ಲಿಗೆ ಹೋದರೆ ಚಕ್ರವು ಕೆಸರಿಗೆ ಸಿಲುಕಿಕೊಳ್ಳುತ್ತದೆ ಎಂದು ಬುದ್ಧಿವಾದ ಹೇಳ್ತಾನೆ. ಆದರೂ ಕೂಡ ಕರ್ಣ ಕೇಳದೆ ರಥವನ್ನ ಅದೇ ಮಾರ್ಗದಲ್ಲಿ ನಡೆಸುವಂತೆ ಆಜ್ಞಾಪಿಸ್ತಾನೆ. ರಥವು ರಕ್ತ ಕೂಡಿದ ರಣರಂಗಕ್ಕೆ ತಲುಪಿದಾಗ ಚಕ್ರವು ಕೆಸರಿಗೆ ಸಿಲುಕಿಕೊಳ್ಳುತ್ತೆ. ಕರ್ಣನು ಸಿಲುಕಿದ ಚಕ್ರವನ್ನ ಸರಿಪಡಿಸಿಕೊಳ್ಳುತ್ತಿರುವಾಗ ಅರ್ಜುನನು ತನ್ನ ಬಾಣವನ್ನ ಪ್ರಯೋಗಿಸಿ ಕರ್ಣನನ್ನ ಕೊಲ್ತಾನೆ. ಕರ್ಣ ಮಡಿದಾಗ ಮುಂದೆ ಸೇನಾಧಿಪತ್ಯವನ್ನ ಯಾರಿಗೆ ಕೊಡಬೇಕೆಂದು ಕೌರವ ಯೋಚನೆಗೀಡಾದ. ಆಗ ಅಶ್ವತ್ಥಾಮನ ಮಾತಿನಂತೆ ಶಲ್ಯನಿಗೆ ಸೇನಾಧಿಪತ್ಯವನ್ನ ವಹಿಸಿದ. ಇತ್ತ ಪಾಂಡವರು ಶಿಬಿರದಲ್ಲಿ ಶಲ್ಯನನ್ನ ನಿಗ್ರಹಿಸುವ ಬಗೆಯನ್ನ ಆಲೋಚಿಸುತ್ತಿದ್ರು. ಭೀಷ್ಮ, ದ್ರೋಣ, ಕರ್ಣರಿಗೆ ಶಲ್ಯ ಒಂದು ಕೈ ಮಿಗಿಲು ಎಂದು ತಿಳಿದಿದ್ದ ಶ್ರೀಕೃಷ್ಣ ಶಲ್ಯನನ್ನ ಸಂಹರಿಸಲು ಯುಧಿಷ್ಠಿರನೇ ಯೋಗ್ಯನೆಂದು ತೀರ್ಮಾನಿಸಿದ. ಆಗ ಅಳಿದುಳಿದ ವೀರರು ಕೂಡಿದ ಮಹಾಸಭೆಯೊಂದು ಜರುಗಿತು. 18ನೇ ದಿನದ ಯುದ್ಧದ ದಂಡಾಧಿಪತ್ಯವನ್ನ ವಹಿಸಿಕೊಡುವುದರ ಬಗ್ಗೆ ವಿಚಾರ ಮಥನವಾಯಿತು. ದುರ್ಯೋಧನನು ಗುರುಸುತನಾದ ಅಶ್ವತ್ಥಾಮರೊಂದಿಗೆ ಸೇನಾಧಿಪತ್ಯವನ್ನ ನೀಡುವ ಗಹನ ವಿಷಯದಲ್ಲಿ ಅಭಿಪ್ರಾಯವನ್ನ ಅಪೇಕ್ಷಿಸಿದ. ಆಗ ಅಶ್ವತ್ಥಾಮ ದುರ್ಯೋಧನನ ಕುರಿತು ಹೀಗೆ ಹೇಳ್ತಾನೆ. ರಾಜ, ನಮಗೆ ಆಲೋಚಿಸಲಿಕ್ಕೆ ಅವಕಾಶವೆಲ್ಲಿದೆ. ಮಹಾರಥಿಕನಾದ ಮಾದ್ರಾಧಿಪತಿಯು ಕುಲ, ರೂಪ, ತೇಜಸ್ಸು, ಯಶಸ್ಸು ಮತ್ತು ಸಂಪತ್ತು ಭರಿತನಾಗಿರೋದ್ರೊಂದಿಗೆ ಅತುಲ ವಿಕ್ರಮಿಯೂ ಹೌದು. ಯುದ್ಧದಲ್ಲಿ ತುಂಬಾ ಪರಿಣಿತನಾದ ಕಾರ್ತಿಕೇಯನಂತೆ ರಾರಾಜಿಸಬಹುದಾದ ಶಲ್ಯ ಮಹಾರಾಜನನ್ನ ಸೇನೆಗೆ ಅಧಿಪತಿಯನ್ನಾಗಿ ಮಾಡು. ಭೀಷ್ಮಾದಿ ಜಗದ್ವಿಖ್ಯಾತರು ಏರಿದ ಈ ಸ್ಥಾನವನ್ನ ಶಲ್ಯ ಮಹಾರಾಜನಿಗೆ ನೀಡು ಎನ್ನುತ್ತಾನೆ. ಆಗ ಕೌರವನು ಶಲ್ಯನಿಗೆ ಕರಮುಗಿದು ಪ್ರಾರ್ಥಿಸಿಕೊಂಡು, ನನ್ನ ಮೇಲಿನ ವಾತ್ಸಲ್ಯದಿಂದ ಸೋದರಳಿಯರಾದ ಪಾಂಡವರನ್ನ ತ್ಯಜಿಸಿ ನಮ್ಮ ಪಕ್ಷಕ್ಕೆ ನನ್ನ ಮೇಲಿನ ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಯುದ್ಧ ಮಾಡಿದ್ದೀರಿ. ಪ್ರಾಮಾಣಿಕವಾಗಿ ದುಡಿದು ವೈರಿ ಕುಲವನ್ನ ಕದಡಿಸಿ ಧೃತಿಗೆಡಿಸಿದ್ದೀರಿ. ಆದರೂ ನಾನು ಮಾತ್ರ ಇಂದು ಅಸಹಾಯಕ ಸ್ಥಿತಿಯಲ್ಲಿದ್ದೇನೆ. ಮಹಾನುಭವಿಗಳಾದ ಅಳಿದುಳಿದ ನಮ್ಮ ವೀರರೊಂದಿಗೆ ಯುದ್ಧ ಪ್ರಮುಖರಿಗೆ ಮತ್ತು ನಮ್ಮೆಲ್ಲರಿಗೆ ಸೇನಾ ದಂಡಾಧಿಪತಿಗಳಾಗಿ ಜಯ ಲಲನೆಯನ್ನ ಎಳೆದು ತರಬೇಕು ಎಂದಾಗ ಶಲ್ಯ ಭೂಪತಿಯು ತಲೆಯಲ್ಲಾಡಿಸಿ, ಕುರುಭೂಪತಿಯೇ, ನಿನ್ನ ಪಕ್ಷವನ್ನ ನಿನ್ನ ಕೂಡಿಕೊಳ್ಳುವಾಗಲೇ ಪ್ರಾಣ ತೆರಲು ಸಿದ್ಧನಾಗಿ ಬಂದಿದ್ದೇನೆ. ಪ್ರೀತ್ಯರ್ಥವಾಗಿ ಕೈಲಾದಷ್ಟು ಕಾದಾಡುತ್ತೇನೆ. ಸೇನಾ ನಾಯಕನಾಗಿ ಉಳಿದಿರುವ ನಮ್ಮವರನ್ನ ಪ್ರೋತ್ಸಾಹಿಸುತ್ತಾ ನನ್ನಿಂದಾದಷ್ಟು ಪ್ರಯತ್ನಿಸುತ್ತೇನೆ ಎಂದಾಗ ತುಂಬಿದ ಸಭೆಯಲ್ಲಿದ್ದ ಮಹಾನ್ ಘಟಾನುಘಟಿ ರಾಜರು ಶಿರಭಾಗಿ ನಮಸ್ಕರಿಸ್ತಾರೆ. ಆಗ ಶಲ್ಯ ಹೇಳ್ತಾನೆ, ಮಹಾರಾಜ, ಭಯ ಪಡದಿರು, ಇನ್ಯಾವುದೇ ಕೃತಕವಿಲ್ಲದೆ ಹೋರಾಡುತ್ತೇನೆ. ನೀನೋರ್ವನೇ ಜಯಸಿರಿಗೆ ಪತಿ ಎಂಬುದನ್ನ ಯಮಸುತನಿಗೆ ಮನದಟ್ಟು ಮಾಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಅನುಭವಿ ಯುದ್ಧ ವಿಶಾರದನೊಂದಿಗೆ ಸೇನೆಯ ನಾಯಕತ್ವವನ್ನ ಕೊಟ್ಟೆನೆಂದು ಪರಮ ಸಂತೋಷವಾಯಿತು ಕೌರವನಿಗೆ. ಕೌರವರಿಗೆ ಶಲ್ಯನು ಸೇನಾಧಿಪತಿಯಾದ ವಾರ್ತೆ ಧರ್ಮನಂದನನಿಗೆ ತಲುಪಿತು. ಪಾಂಡವಾಗ್ರಜನು ತನ್ನವರ ಸಮ್ಮುಖದಲ್ಲಿ ದೇವನಾದ ಶ್ರೀಕೃಷ್ಣನಲ್ಲಿ ಈ ವಿಷಯವನ್ನ ಚರ್ಚಿಸ್ತಾನೆ. ಹೇ ಮುರಹರ, ಕರ್ಣ ವಧೆಯಿಂದ ಕಂಗೆಟ್ಟ ಸೈನ್ಯದ ಮಾರ್ಗದರ್ಶನಕ್ಕೆ ಹಿರಿಯನು ಸಂಗ್ರಾಮ ಪ್ರವೀಣನೂ ಆದ ಮಾದ್ರಾಧಿಪತಿಯನ್ನ ದಂಡ ನಾಯಕನನ್ನಾಗಿ ಮಾಡಿದ್ದಾರೆ. ನೀನು ಆಜ್ಞೆ ಮಾಡಿದಂತೆ ಯುದ್ಧ ತಂತ್ರವನ್ನ ಬಳಸ್ತೇವೆ.
ನಿನ್ನ ಶ್ರೀಮುಖ ಸಂಜ್ಞೆಯಿಂದ ಕೊಡಲ್ಪಟ್ಟ ನಿರ್ದೇಶನವನ್ನು ಪಾಲಿಸ್ತೇವೆ ಎಂದಾಗ ಶ್ರೀಕೃಷ್ಣನು ಹೇಳ್ತಾನೆ, ಧರ್ಮಜ, ಶಲ್ಯನು ಭೀಷ್ಮ, ದ್ರೋಣ, ಕರ್ಣರ ಸಾಲಿನಲ್ಲಿರತಕ್ಕಂತಹ ಅತುಲ ಪರಾಕ್ರಮಿಯಾಗಿ ಅವನಲ್ಲಿ ಅನುಭವ ಮತ್ತು ಪರಾಕ್ರಮ ಎರಡೂ ಮನೆ ಮಾಡಿವೆ. ಶಕ್ತಿ ಸಾಮರ್ಥ್ಯದಲ್ಲಿ ಪರೀಕ್ಷಿಸಿದರೆ ಭೀಮಾರ್ಜುನರಾಗಲಿ ನಕುಲ ಸಹದೇವರಾಗಲಿ ಹೋರಾಡಲು ಶಕ್ತರಲ್ಲ. ಶಾರ್ದೂಲ ಸಮನಾದ ನಿನ್ನೊಬ್ಬನ ಬಿಟ್ಟರೆ ಅಜೇಯನಾದ ಅವನನ್ನ ಕಾಳಗದಲ್ಲಿ ಯಾರಿಂದಲೂ ಸೋಲಿಸಲಾಗದು. ಆತನ ಸಂಹಾರವಾದರೆ ಕೌರವರ ಸಂಪೂರ್ಣ ನಿರ್ನಾಮವಾದಂತೆಯೇ ಸರಿ. ಸೋದರ ಮಾವನೆನ್ನುವ ಮಮಕಾರವನ್ನ ತೋರಬೇಡ. ಸಮರದಲ್ಲಿ ಶತ್ರು ಮಿತ್ರರ ಗಣನೆಯಿಲ್ಲ. ಕ್ಷಾತ್ರ ಧರ್ಮಂ ಪುರಸ್ಕೃತ್ಯ ಜಹಿ ಮುದ್ರ ಜಿನೇಶ್ವರಂ ಎಂದು ಕ್ಷಾತ್ರ ಧರ್ಮಕ್ಕೆ ಪುರಸ್ಕಾರ ಕೊಟ್ಟು ಮದ್ರಾಧಿಪತಿಯನ್ನ ಕೊಂದು ಬಿಡು. ದ್ರೋಣ, ಭೀಷ್ಮ, ಮಹಾರಥರೆಂಬ ನದಿಗಳನ್ನ ದಾಟಿದ ನಿನಗೆ ಗೋಷ್ಪಾದದ ನೀರಿನಂತೆ ಇರುವ ಶಲ್ಯನನ್ನ ದೆಸೆಗೆಡಿಸುವುದು ಏನು ಮಹಾ ಎಂದ ಶ್ರೀಕೃಷ್ಣ ಪರಮಾತ್ಮ. ಆಗ ಪಾಂಡುಕುಮಾರನು ಹೇಳ್ತಾನೆ, ಸ್ವಾಮಿ, ನನ್ನ ಭುಜ ಬಲದಲ್ಲಿ ವಿಶ್ವಾಸವಿದೆ. ಅದಕ್ಕಿಂತಲೂ ಮೇಲಾಗಿ ನಿನ್ನ ನುಡಿಯಲ್ಲಿ ಭರವಸೆ ಇದೆ. ಜಯಾಪಜಯದ ಭಾರ ನಿನಗೆ ಬಿಟ್ಟು ಕೈಲಾದಷ್ಟು ಸೆಣಸುತ್ತೇನೆ. ಭೀಮಾರ್ಜುನ, ನಕುಲ ಸಹದೇವಾದಿಗಳು 17 ದಿವಸ ಎಡೆಬಿಡದೆ ಪೈಪೋಟಿ ಕೊಟ್ಟು ದಣಿದಿದ್ದಾರೆ. ನಾನು ನಿನ್ನ ದಿವ್ಯ ವಾಣಿಯಂತೆ ಕಲಹವನ್ನು ಗೈಯುತ್ತೇನೆ. ನಳ, ನಹುಷ, ಭರತ ವಂಶೋತ್ಪನ್ನನಾದ ನನ್ನಲ್ಲಿಯೂ ಕೂಡ ವೀರ ರಕ್ತವು ಸಂಚರಿಸುತ್ತಿರುವುದನ್ನು ದೃಢೀಕರಿಸುತ್ತೇನೆ ಎಂದು ಯುದ್ಧಕ್ಕೆ ಮುಂದಾದ ಧರ್ಮಜ. ರಾತ್ರಿ ಕಳೆದು ಮುಂಜಾನೆಯಾಯಿತು. ನಿರ್ಣಾಯಕವಾದ 18ನೇ ದಿನದಂದು ಯಾರು ಜಯಿಸುವರೆಂದು ಕಾತುರದಿಂದ ಸೂರ್ಯನು ಅರುಣನ ಸಾರಥ್ಯದಲ್ಲಿ ತವಕದಿಂದಲೇ ಪೂರ್ವ ದಿಕ್ಕನ್ನೇರಿದ. 18ನೆಯ ದಿನ ಯುದ್ಧ ಪ್ರಾರಂಭವಾಗುವಾಗ ಕೌರವನ ಪಕ್ಷದಲ್ಲಿ 11,000 ರಥಗಳು, 10,700 ಆನೆಗಳು, 2 ಲಕ್ಷ ಕುದುರೆಗಳು, 3 ಕೋಟಿ ಸೈನಿಕರು ಉಳಿದಿದ್ರು. ಪಾಂಡವರ ಪಕ್ಷದಲ್ಲಿ 6,000 ರಥಗಳು, 6,000 ಆನೆಗಳು, 10,000 ಕುದುರೆಗಳು, 2 ಕೋಟಿ ಪದಾತಿಗಳು ಉಳಿದಿದ್ರು. ಭಯಾನಕವಾದ ಕಲಹ ಪ್ರಾರಂಭವಾಗಿ ದೇವಾಸುರ ಕದನದಂತೆ ನಡೀತಿತ್ತು. ಕೆಚ್ಚದೆಯ ಅಶ್ವಾರೋಹಿಗಳು ಶಕ್ತಿಯುತವಾಗಿ ವೈರಿಗಳೊಡನೆ ಸಂಘರ್ಷಿಸಿದರು. ವೀರರು ಸಿಡಿಲ ಮರಿಯಂತೆ ಗರ್ಜಿಸಿದರು. ಅನೇಕರು ಆನೆಗಳನ್ನು ಏರಿಕೊಂಡು ಪ್ರಾಸ ಶಕ್ತಿ ವೃಷ್ಟಿಗಳಿಂದ ಹೊಡೆದರು. ರಥಿಕರು ರಥಿಕರನ್ನೇ ಆಕ್ರಮಿಸಿ ಶಕ್ತಿ ತೋಮರಗಳಿಂದ ನೋಯಿಸಿದರು. ಅಶ್ವಗಳ ಒದೆತದಿಂದ ಏಳುತ್ತಿದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತು. ವಾತಾವರಣದಲ್ಲಿ ರಕ್ತವರ್ಣ ಮತ್ತು ನೆಲದ ಮೇಲೆ ರಕ್ತದ ಹೋಳಿ ಹರಿಯಿತು. ಬೀಳುವವರೆಷ್ಟು, ಬಿದ್ದು ಏಳುವವರೆಷ್ಟು, ಎದ್ದು ಕಾದಾಡುವವರೆಷ್ಟು, ಅಂಕದ ಕೋಳಿಯಂತೆ ಕಾದಿ ಪುನಃ ಬಿದ್ದು ಪ್ರಾಣ ಬಿಡುವವರೆಷ್ಟು. ಗಜಗಳ ಘೀಂಕಾರ, ಶಂಖಗಳ ಘೋಷಗಳಿಂದ ಭೂಮಿ ಪ್ರತಿಧ್ವನಿಸಿ ನಭದಲ್ಲಿ ಸಿಡಿಲು ಗುಡುಗಿದಂತಾಯಿತು. ಮಾದ್ರಾದಿಸುತರಾದ ನಕುಲ ಸಹದೇವರು ಶಲ್ಯನನ್ನು ಆಕ್ರಮಿಸುತ್ತಾರೆ. ಆದರೆ ಅವರಿಬ್ಬರ ಪ್ರಯತ್ನ ಸಫಲವಾಗಲಿಲ್ಲ. ನಕುಲನು ಅಲ್ಲಿಂದ ರಥದಲ್ಲಿ ಕರ್ಣನ ಸುಪುತ್ರನಾದ ಚಿತ್ರಸೇನನನ್ನ ಸುತ್ತುವರೆದ. ಕೆಸರಿನಲ್ಲಿ ಕಾಲು ಸಿಲುಕಿಸಿಕೊಂಡ ದುರ್ಬಲ ಮೃಗದಂತೆ ಚಡಪಡಿಸುತ್ತಿರುವ ಕೌರವನ ಸೈನ್ಯಕ್ಕೆ ಶಲ್ಯನು ಅಭಯವನ್ನಿತ್ತ. ಅವನ ಬಾಣಕ್ಕೆ ಸಾವಿರಾರು ಪ್ರಭದ್ರಕರು ಮತ್ತು ಸೋಮಕರು ನಿಧನರಾದರು. ವೃಕ್ಷದಲ್ಲಿರುವ ಜೇನುಗೂಡಿನಿಂದ ಜೇನು ನೊಣಗಳು ಗುಂಪು ಗುಂಪಾಗಿ ಹೊರಬಂದು ಕಚ್ಚುವಂತೆ ಶಲ್ಯನ ಶರಾವಳಿಗಳು ಪಾಂಡವ ಯೋಧರನ್ನ ಮುತ್ತಿದವು. ಮಾದೇಶನು ಪ್ರಳಯ ಕಾಲದಲ್ಲಿ ಪ್ರಾದುರ್ಭೂತನಾದ ಯಮನಂತೆ ಅತಿ ಭಯಂಕರನಾದ. ಕ್ರುದ್ಧನಾದ ಭೀಮಸೇನನು ಮಾವನನ್ನ 7 ಅಂಬುಗಳಿಂದ ಘಾಸಿಗೊಳಿಸಿದ. ನಕುಲ ಸಹದೇವರು ಮಾವನ ಮೇಲೆ ಶರಗಳನ್ನು ಹೂಡಿದರು. ಮೋಡಗಳು ಪರ್ವತವನ್ನ ಮುಚ್ಚುವಂತೆ ಪಾಂಡವರಿಂದ ಹೂಡಲ್ಪಟ್ಟ ಕಣೆಗಳು ಅವನನ್ನ ಕುರುವೀರರಾದ ಉಲೂಕ, ಶಕುನಿ, ಅಶ್ವತ್ಥಾಮ ತಮ್ಮ ಮುಚ್ಚಿದವು. ಸೇನಾಧಿಪತಿಯ ರಕ್ಷಣೆಗೆ ಧಾವಿಸಿದರು. ಕೃಪರು ದೃಷ್ಟದ್ಯುಮ್ನನನ್ನ ಘಾಸಿಗೊಳಿಸಿದರು. ಉಳಿದ ಯೋಧರು ದ್ವಂದ್ವ ಯುದ್ಧದಲ್ಲಿ ಯಮರಾಜನು ಕಾಲದಂಡವನ್ನ ಎತ್ತಿಕೊಂಡಂತೆ ಸಹಸ್ರ ನಿರತರಾದರು. ಗಜತ್ರಾಣಿ ಭೀಮನು ತನ್ನ ಗದೆಯನ್ನೆತ್ತಿ ಕೌರವ ಯೋಧರನ್ನ ಸವರಿದಾಗ ಸಹದೇವನು ಶಲ್ಯ ಪುತ್ರನನ್ನು ಸಂಹರಿಸಿದ. ಅರಿ ಭಯಂಕರವಾದ ಶಲ್ಯ ಭೂಪತಿಯ ಗದಾಪ್ರಹಾರವೂ ಕೂಡ ಅತಿ ವೇಗವುಳ್ಳದ್ದಾಗಿತ್ತು. ಇಬ್ಬರು ಗೂಳಿಗಳಂತೆ ವರ್ತುಲಾಕಾರದಲ್ಲಿ ಸುತ್ತಿ ಪರಸ್ಪರ ಮರ್ಮ ಸ್ಥಳವನ್ನು ಭೇದಿಸಲು ಪ್ರಯತ್ನಿಸುತ್ತಾರೆ. ಗದಾ ಸಂಘರ್ಷದಿಂದ ಉದ್ಭವಿಸಿದ ನಿನಾದವು ಅಷ್ಟ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು. ಪವಜ ಶಲ್ಕರು ಕಾದಾಡಿ ಕೈಸೋತರು. ಚಿಂತಾಕ್ರಾಂತನಾದ ಶಲ್ಯನನ್ನ ಕೃಪಾಚಾರ್ಯರು ಮತ್ತೊಂದು ದಿಕ್ಕಿಗೆ ಕರೆದೊಯ್ದರು. ನಂತರ ಭೀಮನು ಕ್ಷಣ ಕಾಲದೊಳಗೆ ಎದ್ದು ಶಲ್ಯನನ್ನ ಆಮಂತ್ರಿಸಿದರೂ ಪ್ರಯೋಜನವಾಗಲಿಲ್ಲ. ಧೃತರಾಷ್ಟ್ರ ಶ್ರೀಕೃಷ್ಣನಲ್ಲಿ ಶಲ್ಯನನ್ನ ವಧಿಸುವ ಪ್ರತಿಜ್ಞೆ ಮಾಡಿದ ಧರ್ಮರಾಯ ಮಾದೇಶನನ್ನ ಹುಡುಕಿಕೊಂಡು ಹೊರಟ. ಮಾದ್ರಾಧಿಪತಿಯು ಧರ್ಮಜನನ್ನ ಸಂಧಿಸಿ, ಹೇ ಯಮಜ, ಈ ಧರಿತ್ರಿ ನಿನಗೆ ದೊರಕುವುದಾದರೂ ಹೇಗೆ?
ರಾಜಲಕ್ಷ್ಮಿಯು ಸುಯೋಧನನ ಅರಸಿಯಾಗಿಯೇ ಉಳಿಯುವಳು ಹೊರತು ನೀನು ಧರೆಯನ್ನ ಕಾಮಿಸಿದೆಯಾ? ನಿನ್ನ ವ್ರತ ಇಚ್ಛೆಯು ನಿರಾಸೆಗೆ ಪ್ರಯೋಜನವಾಗಲಾರದು. ಬದುಕುವ ಆಸೆಯಿಂದ ತ್ರಿಲೋಕ ವಿಜಯಿಯಾದ ನರನನ್ನ ಮರೆಹೋಗು. ಭೀಮನಲ್ಲಿ ದೂರಿಡು, ನನ್ನ ಅಳಿಯಂದಿರಾದ ನಕುಲ ಸಹದೇವರೇ ಬರಲಿ, ಹೆಚ್ಚೇಕೆ ಹರಿಹರಾದಿ ತ್ರಿಮೂರ್ತಿಗಳಿಂದಲೂ ನಿನ್ನನ್ನು ರಕ್ಷಿಸಲಾಗದು ಎಂದು ಬಾಣವನ್ನ ಪ್ರಯೋಗಿಸಿದ ಶಲ್ಯ. ಧರ್ಮಜನ ಕವಚವು ಸೀಳಲ್ಪಟ್ಟಿತು, ಶಿರದ ಸೀಸಕವು ಹರಿಯಿತು. ಆದರೆ ಧರ್ಮಜನು ಸ್ವಲ್ಪವೂ ವಿಚಲಿತನಾಗದೆ ಘರ್ಜಿಸಿದ. ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವುದರಿಂದಲೇ ಯುಧಿಷ್ಠಿರನೆಂದು ನಾಮಾಂಕಿತನಾಗಿದ್ದ ಆತ ಸ್ಥೈರ್ಯಗೆಡಲಿಲ್ಲ. ಮಾವ, ನೀವು ನಮಗಾಗಿ ಹೋರಾಡಬೇಕಿತ್ತು. ಸುಯೋಧನನ ಅನ್ನವನ್ನ ಉಂಡುದಕ್ಕಾಗಿ ಕದನ ಮಗ್ನರಾಗದೆ ತಟಸ್ಥರಾಗಿ ಇರಬಹುದಿತ್ತು. ಅದನ್ನು ಮಾಡಲಿಲ್ಲ. ನಿಮ್ಮ ದಂಡು ನಮ್ಮಲ್ಲಿಗೆ ಬರುವಾಗ ಕೌರವನು ಅನ್ನಾಹಾರಗಳನ್ನಿತ್ತನೆಂಬ ಒಂದೇ ಕಾರಣಕ್ಕಾಗಿ ನಮ್ಮನ್ನ ಬಡಿದುರುಳಿಸಲು ಮುಂದಾಗಿರುವಿರಿ. ನಮ್ಮ ದೇವನು ಭಾವನೂ ಆದ ಶ್ರೀಕೃಷ್ಣನು ಅವನ ಮಾವನಾದ ಕಂಸನನ್ನು ಕೊಂದಿರುವುದು ನಿಮ್ಮ ಸ್ಮೃತಿ ಪಟಲದಲ್ಲಿದೆಯಷ್ಟೇ. ಅಂತೆಯೇ ಅಧರ್ಮದ ಪಕ್ಷಪಾತಿಯಾಗಿ ಬಂದಿರುವುದರಿಂದ ಇಂದು ನೀವು ನನ್ನ ಕೈಯಲ್ಲಿ ಅಸುನೀಗಲಿರುವಿರಿ ಎಂದು ಅಸ್ತ್ರಗಳನ್ನು ಹೂಡಿದ. ಶಲ್ಯನು ಮಧ್ಯಪಥದಲ್ಲಿ ಖಂಡಿಸಿ ಹುಂಕರಿಸಿ ಧರ್ಮಜನ ರಥಕ್ಕೆ, ಸಾರಥಿಗೆ, ಅಶ್ವಗಳಿಗೆ, ಧ್ವಜಕ್ಕೆ ಗುರಿಯಿಟ್ಟು ಪುಂಕಾನುಪುಂಕವಾಗಿ ಬಾಣಗಳ ಸುರಿಮಳೆಗೆರೆದ. ಭಯಂಕರವಾದ ಆ ಕದನದಲ್ಲಿ ಭೀಮಾರ್ಜುನ, ನಕುಲ ಸಹದೇವರು ಧರ್ಮರಾಯನ ಬೆಂಗಾವಲಿಗೆ ನಿಂತರು. ಕೃತವರ್ಮಾದಿಗಳು ತಮ್ಮ ಸೇನಾಧಿಪತಿಯ ರಕ್ಷಣೆಗೆ ನಿಂತರು. ಆನೆಗಳು ಉರುಳಿದವು, ರಥಗಳು ಕೆಡೆದವು, ಅಶ್ವಗಳು ರಕ್ತಕಾರಿ ಸತ್ತು ಬಿದ್ದವು. ಪದಾತಿಗಳು ಕೂರ್ಗಣೆಯ ಪೆಟ್ಟನ್ನ ಸಹಿಸಿಕೊಳ್ಳಲಾರದೆ ಅಸುನೀಗಿದರು. ಧರ್ಮಜನ ಸೂತಾಶ್ವಗಳನ್ನ ಶಲ್ಯನು ಕೆಡಹಿದ್ದನು. ಗರುಡನ ನೆರಳಿಗೆ ಸರ್ಪರಾಜನು ಹೆಡೆ ಬಿರಿಯುವಂತೆ ಪಾಂಡವಾಗ್ರಜನು ಕಂಗೆಟ್ಟ. ಆದರೆ ಯಮನಂದನನು ಧೃತಿಗೆಡದೆ ವೇದನೆಯನ್ನ ಸಹಿಸಿಕೊಂಡು ಕೋಪದಿಂದ ಆರ್ಭಟಿಸಿದ. ಶಾಂತವಾದ ಸಾಗರವಾದರೂ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ನುಂಗುವಂತೆ ಸ್ವಭಾವತಃ ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ಧರ್ಮಜನು ಜ್ವಾಲಾಮುಖಿಯಂತೆ ಭುಗಿಲೆದ್ದ. ಪಾಂಡವರಿಂದ ಸದಾ ಪೂಜಿಸಲ್ಪಡುತ್ತಿದ್ದ ಕನಕಮಯವಾಗಿದ್ದ, ರತ್ನಾದಿ ಮಣಿಗಳಿಂದ ಶೋಭಿಸುವ ವಜ್ರದಂತೆ ಪ್ರಕಾಶಮಯವಾಗಿದ್ದ ಶಕ್ತಾಯುಧವನ್ನ ಧರ್ಮಜನು ಕರಗಳಲ್ಲಿ ಎತ್ತಿ ಹಿಡಿದುಕೊಂಡ. ಆ ಮಹಾಸ್ತ್ರವು ಸಾಧಾರಣವಾದುದಲ್ಲ. ಅದಕ್ಕೆ ನಿತ್ಯವೂ ಗಂಧಾದಿ ಲೇಪನ ಅರ್ಚನೆಯಾಗುತ್ತಿತ್ತು. ಆ ಶಕ್ತಾಯುಧವು ಈಶಾನನ ಸಲುವಾಗಿ ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿತ್ತು. ಯುಧಿಷ್ಠಿರನು ಅಷ್ಟದಿಕ್ಪಾಲಕರಿಗೆ ನಮಿಸಿ, ಇಷ್ಟ ದೇವತೆಗಳನ್ನ ಸ್ಮರಿಸಿ, ಗುರು ಹಿರಿಯರಿಗೆ ತಲೆಬಾಗಿ, ಮಾತೆ ಕುಂತಿಗೆ ವಂದಿಸಿ, ಮುರಹರನನ್ನ ಮನದಲ್ಲೇ ನೆನೆದು ಶರವನ್ನ ಅನುಸಂಧಾನ ಮಾಡಿದ. ಹತೋಸಿ ಪಾಪಿ ಎಂದ. ಅಂದರೆ, ಪಾಪಿಷ್ಟನೇ, ನೀನೀಗ ಹತನಾದೆ ಎಂದು ವೈವಸ್ವತ ಸುತನು ಅಬ್ಬರಿಸಿದ. ಆ ದಿವ್ಯ ಬಾಣದ ಉರಿಯನ್ನ ಶಲ್ಯನಿಗೆ ಸಹಿಸಲಾಗಲಿಲ್ಲ. ಅವನ ಮರ್ಮಸ್ಥಳವು ಸೀಳಲ್ಪಟ್ಟಿತು. ನಾಸಾಗ್ರದಿಂದ ರಕ್ತಕಾರಿ ತಲೆ ಒಡೆಯಿತು. ಮಹಾಕಾಯನಾದ ಶಲ್ಯರಾಜನು ಬುಗುರಿಯಂತೆ ತಿರುತಿರುಗಿ ಭೂಮಿಯ ಮೇಲೆ ಕುಸಿದು ಬಿದ್ದ. ಶಲ್ಯನ ಶಿರ ಉರುಳಿದ್ದನ್ನ ಗಮನಿಸಿ ಅವನ ಅನುಜನು ಕೆಂಡದಂತೆ ಕೆರಳಿ ಧರ್ಮಜನಲ್ಲಿ ಸಂಗ್ರಾಮವನ್ನ ಕೊಟ್ಟ. ಆದರೆ ಅದೇನು ಪ್ರಯೋಜನವಾಗಲಿಲ್ಲ. ಪಾಂಡವಾಗ್ರಜನ 6 ದಿವ್ಯಾಸ್ತ್ರಗಳು ಶತ್ರುವಿನ ರಥಾಶ್ವಗಳನ್ನ ಬೀಳಿಸಿ ಮರಣಕ್ಕೆ ಕಾರಣವಾಯಿತು. ಇಬ್ಬರು ಧರ್ಮಪುತ್ರನಿಂದ ಹತರಾದರು. ಕೌರವ ಪಕ್ಷದಿಂದ ಬಂದ ಕೃತವರ್ಮಾದಿಗಳಿಗೆ ಅಪಜಯವು ಕಟ್ಟಿಟ್ಟ ಬುತ್ತಿಯಾಯಿತು. ಹೀಗೆ ಮಹಾಭಾರತದಲ್ಲಿ ಶಲ್ಯನ ಮರಣವು ಕೂಡ ಎಂದು ಮಾಸದೆ ಜೀವಂತವಾಯಿತು. ಒಂದು ವೇಳೆ ಶ್ರೀಕೃಷ್ಣನಿಲ್ಲದಿದ್ದರೆ ಶಲ್ಯನಿಂದಲೇ ಪಾಂಡವರು ಹತರಾಗುತ್ತಿದ್ದರು. ಹಾಗಾಗಿ ಯಾರು ಧರ್ಮದಿಂದ ಭಗವಂತನಿಗೆ ಶರಣಾಗುತ್ತಾರೋ ಅಂಥವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಈ ಶಲ್ಯನ ವಧೆಯೇ ಕಾರಣವಾಗಿ ನಿಲ್ಲುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.